ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದಂಥ ನಟ ದರ್ಶನ್ ಈಗ ಸದ್ಯ ಚಿಕಿತ್ಸೆಗಾಗಿ 6 ವಾರಗಳ ಮಧ್ಯಂತರ ಜಾಮೀನನ್ನು ಪಡೆದು ಹೊರಬಂದಿದ್ದು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ದರ್ಶನ್ಗೆ ಮತ್ತೆ ಈಗ ಸಂಕಷ್ಟಗಳ ಸರಮಾಲೆ ಬಂದು ಅಪ್ಪಳಿಸ್ತಿದೆ. ಒಂದು ಕಡೆ ದರ್ಶನ್ ಜಾಮೀನಿನ ಅವಧಿ ವಿಸ್ತರಿಸುವಂತೆ ಮನವಿ ಮಾಡೋದಕ್ಕೆ ಮುಂದಾಗಿದ್ದರೆ, ಮತ್ತೊಂದು ಕಡೆ ಒಂದು ಕಂಪ್ಲೀಟ್ ಜಾಮೀನು ಸಿಗೋ ರೀತಿಯಲ್ಲಿ, ಅಂದರೆ ರೆಗ್ಯುಲರ್ ಬೇಲ್ ಸಿಗೋ ರೀತಿಯಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಸಿಕ್ಕಿರುವಂಥ ಹೊಸ ಸಾಕ್ಷಿ ಮತ್ತು ಈಗ ಹೋಮ್ ಮಿನಿಸ್ಟ್ರು ಕೊಟ್ಟಿರುವಂಥ ಮತ್ತೊಂದು ಸುಳಿವು, ಇದು ದರ್ಶನ್ಗೆ ಸಂಕಷ್ಟಗಳ ಸರಮಾಲೆ ತಪ್ಪಿದ್ದಲ್ಲ. ಮುಂದೆಯೂ ಕೂಡ ದರ್ಶನ್ಗೆ ಸಂಕಷ್ಟಗಳು ಬಂದು ಅಪ್ಪಳಿಸಲಿದೆ ಮತ್ತು ಜಾಮೀನು ಅವಧಿಯ ವಿಸ್ತರಣೆ ಅದು ಅಸಾಧ್ಯ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇರ್ಬೋದು, ಜೊತೆಗೆ ಕಾನೂನಿನಲ್ಲಿ ಆಗ್ತಿರುವಂಥ ಹೋರಾಟಗಳ ರೀತಿ ನೀತಿಗಳಿರ್ಬೋದು, ಜೊತೆಗೆ ದರ್ಶನ್ ಸದ್ಯದ ಪರಿಸ್ಥಿತಿ, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಸದ್ಯಕ್ಕಂತೂ ದರ್ಶನ್ಗೆ ಜಾಮೀನು ಕಂಪ್ಲೀಟಾಗಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇಲ್ಲ. ಹಾಗೆಯೇ ಈ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗುವಂಥ ಚಾನ್ಸಸ್ ಕೂಡ ವಿರಳ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ಒಬ್ಬ ದೊಡ್ಡ ನಟ, ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದಿದ್ದಂಥ ನಟ. ಆದರೆ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅದ್ಯಾವಾಗ ದರ್ಶನ್ ಜೈಲು ಸೇರಿದ್ನೋ ಬಳಿಕ ದರ್ಶನ್ ಗ್ರಹಚಾರ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅನ್ನೋದು ಜಗಜ್ಜಾಹೀರಾಯಿತು. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜಾಮೀನು ಪಡೆದು ಮಧ್ಯಂತರ ಜಾಮೀನನ್ನು ಪಡೆದು ಹೊರಗಡೆ ಬಂದಿರುವಂಥ ದರ್ಶನ್ಗೆ ಹೊರಗಡೆಯೂ ಕೂಡ ನೆಮ್ಮದಿ ಸಿಗದಂಥ ವಾತಾವರಣ ಸೃಷ್ಟಿಯಾಗಿದೆ. ಒಂದಾದ್ಮೇಲೊಂದು ಸಂಕಷ್ಟ ಎದುರಾಗ್ತಾನೇ ಇದೆ. ಈಗಾಗಲೇ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ಈಗ 2ನೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಮತ್ತು ಪ್ರಬಲ ಸಾಕ್ಷಿಗಳನ್ನು ಸಂಗ್ರಹಿಸಿರುವಂತಹ ಪೊಲೀಸರು ಅತಿ ದೊಡ್ಡ ಆತಂಕ ಕಾಡುವಂತೆಯೂ ಕೂಡ ದರ್ಶನ್ಗೆ ಮಾಡಿದ್ದಾರೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ಪಟ್ಟವನ್ನು ಹೊತ್ತು ಮೆರೆದಾಡುತ್ತಿದ್ದಂಥ ದರ್ಶನ್ ಈಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯಿಂದ BGS ಆಸ್ಪತ್ರೆ, ಈಗ ಮಧ್ಯಂತರ ಜಾಮೀನನ್ನು ಪಡೆದು BGS ಆಸ್ಪತ್ರೆಯಲ್ಲಿ ಮಲಗಿರುವಂಥ ದರ್ಶನ್ಗೆ 6 ವಾರಗಳ ಕಾಲ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಸದ್ಯ ಚಿಕಿತ್ಸೆಯನ್ನು ಕೂಡ ಪಡಿತಿರುವಂಥ ದರ್ಶನ್ಗೆ ಈ ಜಾಮೀನಿನ ಅವಧಿಯೂ ಕೂಡ ಈಗ ವಿಸ್ತರಣೆ ಆಗುವಂತಹ ಚಾನ್ಸಸ್ ವಿರಳ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ರೆಗ್ಯುಲರ್ ಬೇಲ್ ಅಸಾಧ್ಯ ಅನ್ನುವಂಥ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಅಷ್ಟಕ್ಕೆ ನಿಂತಿಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟಗಳು ಎಡೆ ಮಾಡಿಕೊಡಲಿದೆ ಎನ್ನುವಂಥ ಮುನ್ಸೂಚನೆಯೂ ಕೂಡ ದೊರಕಿದೆ. ಯಾಕೆ? ಈಗ ಒಂದೊಂದೇ ವಿಚಾರವನ್ನು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಮಧ್ಯಂತರ ಜಾಮೀನಿನ ವಿಚಾರಣೆ ಮತ್ತು ಅದರ ವಿಸ್ತರಣೆ, ಇದರ ಬಗ್ಗೆ ನೋಡೋದಾದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ಗೆ ಚಿಕಿತ್ಸೆಗಾಗಿ ಬೆನ್ನು ನೋವಿನ ವಿಪರೀತವಾದಂತಹ ಕಾಟ ಇದ್ದಂಥ ಕಾರಣಕ್ಕೋಸ್ಕರ ಬೆನ್ನು ನೋವಿನ ಚಿಕಿತ್ಸೆಗಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಡ್ತಾರೆ. ಮಧ್ಯಂತರ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಕೋರ್ಟು ಸ್ಪಷ್ಟವಾಗಿ ಹೇಳುತ್ತೆ, ತಕ್ಷಣಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಬೇಕು, 6 ವಾರಗಳ ಒಳಗಡೆ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ದರ್ಶನ್ ವಾಪಸ್ ಜೈಲಿಗೆ ಬರಬೇಕು ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ಪೂರಕವಾಗಿ ಪ್ರತಿ ವಾರವೂ ಕೂಡ ದರ್ಶನ್ ಹೆಲ್ತ್ ರಿಪೋರ್ಟನ್ನು ಕೂಡ ನಮಗೆ ಸಲ್ಲಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಾರೆ. ಆದರೆ ಈಗ ಮೊದಲ ರಿಪೋರ್ಟ್ ಮತ್ತು 2ನೇ ಹೆಲ್ತ್ ರಿಪೋರ್ಟನ್ನು ಗಮನಿಸಿದ್ರೆ ಒಂದಷ್ಟು ಶಾಕಿಂಗ್ ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಈಗ ಮಧ್ಯಂತರ ಜಾಮೀನನ್ನು ಪಡೆದು ಆಸ್ಪತ್ರೆಯಲ್ಲಿರುವಂಥ ದರ್ಶನ್ಗೆ ಇನ್ನೂ ಕೂಡ ಟ್ರೀಟ್ಮೆಂಟೇ ಶುರು ಮಾಡಿಲ್ವಾ ಅನ್ನುವಂಥ ಒಂದು ಹೆಲ್ತ್ ರಿಪೋರ್ಟು ಈಗ ಅನಾವರಣ ಆಗಿದೆ, ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಹೌದು, ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ, ದಿನಾಂಕ ಕೂಡ ಫಿಕ್ಸ್ ಮಾಡಿಲ್ಲ, ಶಸ್ತ್ರಚಿಕಿತ್ಸೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತೇಳ್ಬಿಟ್ಟು ಈಗ ವೈದ್ಯರು ಹೇಳ್ತಿದ್ದಾರೆ. ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂತೇಳಿ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇರದೇ ಇರುವಂಥದ್ದು ದರ್ಶನ್ಗೆ ಇನ್ನಷ್ಟು ಸಂಕಷ್ಟಗಳು ತಂದುಹುಟ್ಟುವಂಥ ಸಾಧ್ಯತೆ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಯೂ ಕೂಡ ನಡೆಯಿತು. ದರ್ಶನ್ ಕೇಸ್ನ ಹೆಚ್ಚುವರಿ ಆರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಸಲೂ ಕೂಡ ಆಯಿತು. ಅರ್ಹತೆ ಮೇಲೆ ಮುಂದಿನ ದಿನಾಂಕದಂದು ವಿಚಾರಣೆ ನಡೆಸಬಹುದು. ಇದೇ ವೇಳೆ ನಟ ದರ್ಶನ್ ಅವರ ವೈದ್ಯಕೀಯ ವರದಿಯನ್ನು ಕೂಡ ತಮಗೆ ನೀಡಿಲ್ಲ ಅಂತ ಹೇಳ್ಬಿಟ್ಟು SPP ವಾದವನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದಂಥ ನಾಗೇಶ್ ಅವರು ವೈದ್ಯಕೀಯ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಬಳಿಕ ದರ್ಶನ್ ವೈದ್ಯಕೀಯ ವರದಿಯನ್ನು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪರಿಶೀಲನೆ ಮಾಡಿದರು. ಇದರ ಒಂದು ಪ್ರತಿಯನ್ನು SPP ಪ್ರಸನ್ನಕುಮಾರ್ ಅವರಿಗೆ ನೀಡಲು ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಟ್ಟರು. ಇನ್ನು ವಾದ ಮಂಡಿಸಿದಂಥ SPP ಪ್ರಸನ್ನಕುಮಾರ್ ಅವರು ದರ್ಶನ್ ಅವರಿಗೆ 6 ವಾರಗಳ ಷರತ್ತಿನ ಮೇಲೆ ಮಧ್ಯಂತರ ಜಾಮೀನನ್ನು ನೀಡಲಾಗಿದೆ, ಆದರೆ ಸರ್ಜರಿ ದಿನಾಂಕವನ್ನು ಇನ್ನೂ ಕೂಡ ತಿಳಿಸಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಬಳಿಕ ದರ್ಶನ್ ಪರ ವಕೀಲರು SPPಗೂ ದರ್ಶನ್ ವೈದ್ಯಕೀಯ ವರದಿಯ ಪ್ರತಿಯನ್ನು ನೀಡಿದರು.
ಕೆಲ ಕಾಲ ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ವಿಚಾರಣೆಯನ್ನು ನವೆಂಬರ್ 26ಕ್ಕೆ ಮುಂದೂಡಿಕೆಯನ್ನು ಮಾಡ್ತಾರೆ. ಅಲ್ಲಿಗೆ ಒಂದಂತೂ ಸತ್ಯ, ಇಲ್ಲಿ ದರ್ಶನ್ಗೆ ಸಂಕಷ್ಟಗಳು ತಪ್ಪಿತಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಯು ಕೂಡ ಅಸಾಧ್ಯ, ರೆಗ್ಯುಲರ್ ಬೇಲ್ ಇಂಪಾಸಿಬಲ್. ಜೊತೆಗೆ ದರ್ಶನ್ಗೆ ಈಗ ವೈದ್ಯರು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯ ತಂದೊಡ್ಡುವುದೇ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದು ಒಂದು ಭಾಗ. ಈಗ ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ದರ್ಶನ್ ವಿಚಾರದಲ್ಲಿ ಗೃಹ ಸಚಿವರು ಮಾತನಾಡಿರುವಂಥದ್ದು. ಹೌದು, ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ದರ್ಶನ್ ವಿಚಾರವಾಗಿ ಮಾತನಾಡಿದ್ದಾರೆ. ಮನವಿಗೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ದರ್ಶನ್ ವಿಚಾರವಾಗಿ ಮಾತನಾಡಿರುವಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಫೋಟಕವಾದಂಥ ಸಂಗತಿಯನ್ನು ಬಯಲು ಮಾಡಿದ್ದಾರೆ. ಅದೇನು ಅಂತೇಳಿ ಹೇಳಿದರೆ, ದರ್ಶನ್ ಈಗಾಗಲೇ ಒಂದು ಹಂತದ ಚಿಕಿತ್ಸೆಯನ್ನು ಪಡಿತಿದ್ದಾರೆ, ಮಧ್ಯಂತರ ಜಾಮೀನನ್ನು ಪಡೆದಿದ್ದಾರೆ, ಎಲ್ಲದೂ ಕೂಡ ಕರೆಕ್ಟ್. ಬಟ್ ದರ್ಶನ್ ಮತ್ತೆ ಈ ಮಧ್ಯಂತರ ಜಾಮೀನಿನ ಅವಧಿಯನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಗೃಹ ಸಚಿವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ದರ್ಶನ್ಗೆ ಈಗಾಗಲೇ 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಈಗ ಮತ್ತೆ ಮಧ್ಯಂತರ ಜಾಮೀನನ್ನು ಮುಂದುವರಿಸಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸಲಾಗುತ್ತೆ ಅಂತಲೂ ಕೂಡ ಗೃಹ ಸಚಿವರು ಈಗಾಗಲೇ ಹೇಳಿದ್ದಾರೆ. ದರ್ಶನ್ ಚಿಕಿತ್ಸೆ ಬಳಿಕ ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬಗ್ಗೆ ಮತ್ತಷ್ಟು ತನಿಖೆಗಳು ನಡೀಬೇಕಾಗಿದೆ. ತನಿಖೆ ಪೂರ್ಣವಾದಂತಹ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಹೀಗಾಗಿ ಜಾಮೀನು ನೀಡದಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಪರಮೇಶ್ವರ್ ಹೇಳ್ತಾರೆ. ಒಂದು ರೆಗ್ಯುಲರ್ ಬೇಲು, ಇನ್ನೊಂದು ಈ ಮಧ್ಯಂತರ ಜಾಮೀನು ಇದೆಯಲ್ಲ, ಇದನ್ನು ಕೂಡ ಮತ್ತೆ ವಿಸ್ತರಣೆ ಮಾಡಬಾರ್ದು ಅನ್ನುವಂತಹ ಮನವಿಯನ್ನು ಮಾಡ್ತಾರಂತೆ. ದರ್ಶನ್ ಚಿಕಿತ್ಸೆ ಬಳಿಕ ಜೈಲಿಗೆ ಹೋಗಲೇಬೇಕಾಗ್ತದೆ. ದರ್ಶನ್ ಸದ್ಯ ಚಿಕಿತ್ಸೆಯ ಉದ್ದೇಶದಿಂದ 3 ತಿಂಗಳುಗಳ ಕಾಲ ಜಾಮೀನನ್ನು ಪಡೆದಿದ್ದಾರೆ. ಅವರು ಜಾಮೀನಿನ ಅವಧಿ ವಿಸ್ತರಣೆ ಮನವಿಯನ್ನು ಮಾಡಿಕೊಂಡಿರೋದು ನನಗೆ ಗೊತ್ತಿಲ್ಲ. ಬಟ್ ಆದರೆ ಅದಕ್ಕೆ ಅವಕಾಶ ಕೊಡೋದಕ್ಕೆ ನಮ್ಮ ಕಡೆಯಿಂದ ಬಿಡೋದಿಲ್ಲ, ಸರ್ಕಾರದ ಕಡೆಯಿಂದ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೂಡ ಪ್ರತಿವಾದವನ್ನು ಮಂಡಿಸ್ತೀವಿ ಅನ್ನೋದು ಇಲ್ಲಿ ಪರಮೇಶ್ವರ್ ಅವರ ಮಾತು. ಇನ್ನು ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕಾಗಿ ಮತ್ತಷ್ಟು ಸಾಕ್ಷಿ ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಬಳಿಕ ಎಲ್ಲವನ್ನು ಕೂಡ ಸೇರಿಸಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಪರಮೇಶ್ವರ್ ಕೊಡ್ತಾರೆ. ಇದಿಷ್ಟು ಒಂದಾಯ್ತಾ. ಈಗ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅದೇನು ಅಂತ ಹೇಳಿದ್ರೆ, ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂತಹ ಒಂದು ವಿಚಾರ ಈಗ ಹೊರಗಡೆ ಬಂದಿದೆ. ಹೌದು, ಈಗಾಗಲೇ ಮೊದಲ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿರುವಂಥ ಪೊಲೀಸರು ಈಗ ಎರಡನೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ, ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ನ ಅನುಮತಿ ಕೇಳಿ ಈಗಾಗಲೇ ಕೋರ್ಟ್ಗೆ ಒಪ್ಪಿಸಿದ್ದಾರೆ. ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ ಮತ್ತಷ್ಟು ಶಾಕಿಂಗ್ ಸಂಗತಿಗಳು ಇರೋದು ಗೊತ್ತಾಗಿದೆ. ಮತ್ತಷ್ಟು ಪ್ರಬಲ ಸಾಕ್ಷಿಗಳು ಕೂಡ ಇದೆ ಅನ್ನೋದು ಗೊತ್ತಾಗಿದೆ. ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ 1000ಕ್ಕೂ ಅಧಿಕ ಪುಟಗಳ ವರದಿ ಇದೆ ಎನ್ನಲಾಗಿದೆ. ಈ 1000 ಪುಟಗಳಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದಂಥ 20ಕ್ಕೂ ಹೆಚ್ಚು ಸಾಕ್ಷಿಗಳು ಮತ್ತು FSL ವರದಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸುವುದಕ್ಕೆ ಸಿದ್ಧಪಡಿಸಿರುವಂಥ ಎರಡನೇ ಚಾರ್ಜ್ ಶೀಟ್ನಲ್ಲಿ ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ತನ್ನ ಗ್ಯಾಂಗ್ನೊಂದಿಗೆ ನಿಂತಿರುವಂಥ ಫೋಟೋ ರಿಕವರಿ ಆಗಿದೆ. ಶೆಡ್ನಲ್ಲಿ ಎಲ್ಲರ ಜೊತೆಗೆ ನಿಂತು ಮಾತನಾಡ್ತಿರುವಂಥ ದರ್ಶನ್ ಫೋಟೋ ಇದೆ ಎನ್ನಲಾಗಿದೆ. ಈ ಫೋಟೋದಲ್ಲಿ ದರ್ಶನ್ ಬ್ಲೂ ಟೀ ಶರ್ಟ್, ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟನ್ನು ಧರಿಸಿದ್ದು ಈ ಫೋಟೋವನ್ನು ಪುನೀತ್ ಡಿಲೀಟ್ ಮಾಡಿದ್ದ. ಪೊಲೀಸರು ಈ ಫೋಟೋವನ್ನು ಕೊನೆಗೂ ಕೂಡ ರಿಟ್ರೀವ್ ಮಾಡಿ ಎರಡನೇ ಚಾರ್ಜ್ ಶೀಟ್ನಲ್ಲಿ ಸೇರಿಸಿದ್ದಾರೆ. ಇದರ ಜೊತೆಗೆ ಘಟನೆ ನಡೆದಂಥ ಸ್ಥಳದ ಫೋಟೋವನ್ನು ರಿಕವರಿ ಮಾಡಿದ್ದು ಒಟ್ಟು 2 ಫೋಟೋಗಳು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಅಂಶ. ಇದೇ ವೇಳೆ ಹೈಕೋರ್ಟ್ನಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯು ಕೂಡ ಮುಂದೂಡಿಕೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಒಂದು ವಾರದ ಒಳಗಡೆ ಮತ್ತೆ ಹೆಲ್ತ್ ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಾಗಿರೋದು. ಇವೆಲ್ಲದೂ ಕೂಡ ದರ್ಶನ್ಗೆ ಸಾಲು ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ದರ್ಶನ್ಗೆ ಅಂತಲ್ಲ, ದರ್ಶನ್ ಜೊತೆಗೆ ಇದ್ದವರಿಗೆಲ್ಲರಿಗೂ ಕೂಡ ಈ ಸಂಕಷ್ಟಗಳು ಮುಂದುವರಿತದೆ. ಇನ್ನಷ್ಟು ಈ ವಿಚಾರದ ಬಗ್ಗೆ ವಿಚಾರಣೆ ನಡೆದು ಕಂಪ್ಲೀಟಾಗಿ ಇದರ ಆಳ ಅಗಲವನ್ನು ಭೇದಿಸಿದ ನಂತರವೇ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ದರ್ಶನ್ಗೆ ಮುಕ್ತಿಯೂ ಕೂಡ ಸಿಗುತ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕಂತೂ ದರ್ಶನ್ಗೆ ಸದ್ಯಕ್ಕಂತೂ ಇದರಿಂದ ನೆಮ್ಮದಿ ಸಿಗುವಂಥ ಚಾನ್ಸಸ್ ಇಲ್ಲವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಗ್ರಹಚಾರ ಯಾವ ಪರಿ ಕೆಟ್ಟಿರಬಹುದು ಅಂತೇಳಿ ನಿಮಗೆ ಇವಾಗ ಅನಿಸ್ತಿದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.